ಹಲೋ ಕರ್ನಾಟಕದ ಜನತೆ, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ಸ್ ಕನ್ನಡ 360 ಚಾನಲ್. ಸೊ ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ ಏನಪ್ಪ ಅಂದರೆ, ನೀವು ಈ ರೂಲ್ಸ್ನ ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು. ಹಾಗಾದರೆ ಮಾತ್ರ ನಿಮಗೆ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ತಿಳಿಸಿದ್ದಾರೆ. ಸೊ ಯಾವ್ಯಾವೆಲ್ಲ ಹೊಸ ರೂಲ್ಸ್ ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋನ ಆದಷ್ಟು ಫಲಾನುಭವಿಗಳಿಗೆ ಶೇರ್ ಮಾಡಿ. ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ. ಸೊ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಥವಾ ಯಾವುದೇ ಪೆಂಡಿಂಗ್ ಇರುವಂತಹ ಹಣ ಎಲ್ಲ ಬರಬೇಕು ಅಂದರೆ ನೀವು ಈ ರೀತಿಯ ಕಡ್ಡಾಯವಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದರೆ ಹೊಸ ರೂಲ್ಸನ್ನು ನೀವು ಪಾಲಿಸಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹೌದು ಸ್ನೇಹಿತರೆ, ಸೊ ನಿಮಗೆಲ್ಲರೂ ಗೊತ್ತಿರುವಂತೆ 3 ತಿಂಗಳಿಂದ ಹಣ ಬರ್ತಿಲ್ಲ. ಸೊ ಇದಕ್ಕೆ ಕಾರಣ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಗೆ ಹೊಸ ರೂಲ್ಸನ್ನು ಜಾರಿಗೆ ತಂದಿದೆ. ಹಾಗೂ ಪೆಂಡಿಂಗ್ ಇರುವಂತಹ ಹಣ ಪಡೆಯಲು ಈ ರೂಲ್ಸ್ಗಳನ್ನ ನೀವು ಕಡ್ಡಾಯವಾಗಿ ಪಾಲಿಸಲೇಬೇಕಾಗುತ್ತೆ. ಮತ್ತು ಈ ತಿಂಗಳಿನ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂದ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಈಗಾಗಲೇ 9 ಮತ್ತು 10ನೇ ಕಂತಿನ ಹಣನ ತುಂಬ ಜನ ಪಡ್ಕೊಂಡಿದ್ದಾರೆ. ಸೊ ಈ ನಿಟ್ಟಿನಲ್ಲೇ 11ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆಂಬ ಮಾಹಿತಿಗೆ ಜನರು ಕಾಯ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಮಾಹಿತಿ ನೀಡಿದಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ತಿಂಗಳಿನ ಗೃಹಲಕ್ಷ್ಮಿ ಅಂದರೆ 2,000 ರೂಪಾಯಿ ಹಣನ ಈ ತಿಂಗಳ 18ನೇ ತಾರೀಕಂದು ಜಮಾ ಮಾಡಲು ಪ್ರಾರಂಭ ಮಾಡ್ತೀವಿ ಅಂದ್ಬಿಟ್ಟು ಅವರೇ ಖುದ್ದಾಗಿ ತಿಳಿಸಿದ್ದಾರೆ. ಸೊ 11ನೇ ಕಂತಿನ ಹಣ ನಾವು ಈ ತಿಂಗಳು 18ರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗೆ ಜುಲೈ ಮೊದಲನ ವಾರದ ಒಳಗೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಬರುತ್ತೆ, ಹಣನ ಜಮಾ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಹಾಗಿದ್ರೆ ಪೆಂಡಿಂಗ್ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ? ಸೊ ಏನು ಎಲೆಕ್ಷನ್ಗಿಂತ ಮುಂಚೆನೂ ಕೂಡ ಒಂದೇ ತಿಂಗಳಲ್ಲಿ ಪೆಂಡಿಂಗ್ ಹಣನ ತುಂಬ ರಿಲೀಸ್ ಮಾಡಿದ್ರು ಸರ್ಕಾರ. ಹಾಗಾದರೆ ಇವಾಗ ಪೆಂಡಿಂಗ್ ಹಣನ ಯಾವಾಗ ರಿಲೀಸ್ ಮಾಡ್ತಾರೆ? ಸೊ ತುಂಬ ಜನರಿಗೆ ಇನ್ನು ಗೃಹಲಕ್ಷ್ಮಿ ಯೋಜನೆ 5ರಿಂದ 6ನೇ ಕಂತಿನ ಹಣ ಅಥವಾ 8 ಕಂತಿನ ಹಣ ಇನ್ನು ಕೆಲವು ಮಹಿಳೆಯರಿಗೆ ಕೈ ಸೇರಿಲ್ಲ. ಅವ್ರಿಗೆಲ್ಲ ಸಿಹಿ ಸುದ್ದಿ ಏನಪ್ಪ ಅಂದರೆ, ಸೊ ಇದೇ ತಿಂಗಳು ಜೂನ್ ಕೊನೆಯ ವಾರದಲ್ಲಿ ಅಥವಾ ಜುಲೈ 2ನೇ ವಾರದ ತನಕ ಪೆಂಡಿಂಗ್ ಇರುವಂತಹ ಎಲ್ಲ ಕಂತಿನ ಹಣವನ್ನು ಮಹಿಳೆಯರ ಖಾತೆಗೆ ಜಮಾ ಮಾಡಲಾಗುತ್ತೆ ಎಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಸೊ ಆ ಪೆಂಡಿಂಗ್ ಹಣ ಮತ್ತೆ ಮುಂಬರುವ ಹಣ ನಿಮ್ಮ ಕೈ ಸೇರ್ಬೇಕಂದ್ರೆ ಸರ್ಕಾರ ತಂದಿರುವ ಕೆಲವೊಂದು ರೂಲ್ಸ್ಗಳನ್ನ ಪಾಲಿಸ್ಬೇಕು. ಸೊ ಅವಾಗಷ್ಟೇ ನಿಮಗೆ ಹಣ ಬರುತ್ತೆ. ಹಾಗಾದ್ರೆ ಯಾವ್ಯಾವ ರೂಲ್ಸ್ ಅಂತ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡೋಣ. ಸೊ ಮೊದಲನೇ ಅಪ್ಡೇಟ್ ಬಂದಿರೋದು ಒಂದು ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೋಬೇಕಂದ್ರೆ ಈ ರೂಲ್ಸ್ ಯಾವ್ದಪ್ಪ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟು. ಏನು ಸರ್ಕಾರ ಒಂದು ಜುಲೈ 15ರವರೆಗೂ ಒಂದು ಅವಕಾಶನ ನೀಡಿತ್ತು ಆಧಾರ್ ಕಾರ್ಡ್ ಅಪ್ಡೇಟ್ಗೆ. ಸೊ ಆಧಾರ್ ಕಾರ್ಡ್ ಅಪ್ಡೇಟು ತುಂಬಾ ಕಡ್ಡಾಯ ಮಾಡಿದೆ ಸರ್ಕಾರ. ರೇಷನ್ ಕಾರ್ಡ್ ಅಪ್ಡೇಟು. ಸೊ ರೇಷನ್ ಕಾರ್ಡ್ ಅಪ್ಡೇಟು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ರೇಷನ್ ಕಾರ್ಡ್ನಲ್ಲಿರುವ ಎಲ್ಲ ಸದಸ್ಯರಿಗೂ ಕೂಡ ಈ KYC ಹಾಗೂ ಆಧಾರ್ ಲಿಂಕ್ ಮಾಡಿಸುವುದು ಕಡ್ಡಾಯ ಮಾಡಿದೆ ಸರ್ಕಾರ. ಸೊ ಇಲ್ಲವಾದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ. ಹಾಗಾಗಿ ರೇಷನ್ ಕಾರ್ಡ್ನಲ್ಲಿರುವ ಸದಸ್ಯರ KYC ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವುದು ತುಂಬಾ ಅವಶ್ಯಕತೆ. ಸೊ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿಬಿಟ್ಟು ನೀವು ರೇಷನ್ ಕಾರ್ಡ್ ಅಪ್ಡೇಟ್ನ ಮಾಡಿಸ್ಕೋಬಹುದು. ಆಮೇಲೆ NPCI ಮ್ಯಾಪಿಂಗು ತುಂಬಾ ಇಂಪಾರ್ಟೆಂಟು. ಸೊ NPCI ಮ್ಯಾಪಿಂಗು, ಆಧಾರ್ ಸೀಡಿಂಗು, ಈ KYC ಇದನ್ನು ಯಾವುದನ್ನು ಮಿಸ್ ಮಾಡ್ತಾನೆ ನೀವು ಮಾಡಿಸೋದ್ರಷ್ಟೇ ನಿಮಗೆ ಪೆಂಡಿಂಗ್ ಹಣ ಮತ್ತು ಮುಂಬರುವ ಗೃಹಲಕ್ಷ್ಮಿ ಯೋಜನೆ ಹಣನ ಪಡ್ಕೊಳ್ಳಲು ಸಾಧ್ಯ ಆಗುತ್ತೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಇರುತ್ತೆ ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ವಿಡಿಯೋನ ಶೇರ್ ಮಾಡಿ. ಸೊ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಏನೇ ಪ್ರಾಬ್ಲಮ್ ಇತ್ತಂದರೆ ಕಮೆಂಟ್ನ ಹಾಕಿ. ಧನ್ಯವಾದಗಳು.